ದಿವಸ ಏಪ್ರಿಲ್ 14 ಭಾರತಕ್ಕೆ ಸಂವಿಧಾನವನ್ನು ಕೊಟ್ಟಂಥ ಮತ್ತು ತಮ್ಮ ವಿಚಾರಗಳನ್ನು ಅತ್ಯಂತ ಸ್ಪಷ್ಟವಾಗಿ ಯಾವುದೇ ರೀತಿ ಮುಲಾಜಿಲ್ಲಾರ್ದೇ ನೇರವಾಗಿ ಸ್ಪಷ್ಟವಾಗಿ ಮಾತನಾಡಿದಂಥವರು ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರು ಒಬ್ಬ ಶಾಸ್ತ್ರಜ್ಞರು ಇದ್ದರು ಮತ್ತು ಸಮಾಜದಲ್ಲಿರುವಂಥ ಎಲ್ಲ ಧರ್ಮಗಳನ್ನು ಅಧ್ಯಯನ ಮಾಡಿದಂಥವ್ರು ಬಾಬಾ ಸಾಹೇಬರು. ತಮ್ಮ ವಿಚಾರಗಳಲ್ಲಿ ಎಲ್ಲ ರೀತಿಯಿಂದ ಭಾರತ ಸುರಕ್ಷತೆ ಇರಬೇಕಾದ್ರೆ ಭವಿಷ್ಯದ ಭಾರತ ಯಾವ ರೀತಿ ಇರಬೇಕು ಅನ್ನೋಂಥ ಕಲ್ಪನೆಯನ್ನು ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರು ಮುಂದೆ ಏನಾಗ್ತಿತ್ತು ಅನ್ನೋಂಥ ಮೊದಲೇ ಈ ದೇಶದ ಭವಿಷ್ಯವನ್ನು ಹೇಳಿದಂಥವ್ರು ಬಾಬಾ ಸಾಹೇಬ್. ಅದಕ್ಕೆ ಈಗಲಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇಡೀ ಅವರ ಜೀವನ ಇವತ್ತೇನು ನರೇಂದ್ರ ಮೋದಿಯವರು ಅವರು ಹುಟ್ಟಿದಂಥ ಮನೆಯಿಂದ ಹಿಡಿದು ದೆಹಲಿಯಲ್ಲಿ ಬಾಬಾ ಸಾಹೇಬರು ಕೊನೆ ಉಸಿರು ಇಳಿದಂಥ ಮನೆಯವರೆಗೆ ಪಂಚತೀರ್ಥಗಳನ್ನಂತ ಮಾಡಿ ಬಾಬಾ ಸಾಹೇಬರ ನಿಜವಾದಂಥ ಅನೇಕ ಲೇಖನಗಳು ಅವರ ಒಂದು ವಿಚಾರಗಳನ್ನು ಭಾಳ ಸ್ಪಷ್ಟವಾಗಿ ಜನರಿಗೆ ಗೊತ್ತಾಗ್ತದೆ. ಇದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಒಂದು ವರ್ಗದ ನಾಯಕರಲ್ಲ, ಇಡೀ ಭಾರತದ ಎಲ್ಲ ಜನಾಂಗದ ನಾಯಕರು ಬಾಬಾ ಸಾಹೇಬ್. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಮುಂದಿನ ದಿವಸಗಳಲ್ಲಿ ನಾವೆಲ್ಲ ಪಾಲಿಸ್ಕೊಂಡು ಹೋಗಿ ಅಂಬೇಡ್ಕರ್ ವಿಚಾರಗಳನ್ನು ನಮ್ಮ ಜೀವನದಲ್ಲಿಯೂ ಅಳವಡಿಸ್ಕೋಬೇಕನ್ನೋಂಥ ಪ್ರಾರ್ಥನೆಯನ್ನು ಎಲ್ಲ ಜನರಲ್ಲಿ ಮಾಡ್ತೀವಿ. ನೋಡ್ರಿ, ಈಗ ಅವು ಎರಡೂ ಪೀಠದ ಏನು ಟ್ರಸ್ಟ್ ಅದಾವಲ್ಲ, ಅವೆಲ್ಲ ನಂಬಿಕೆ ಕಳ್ಕೊಂಡವು. ಯಾರು ಅವ್ರ ರೊಕ್ಕ ತಿಂದವರು ಇವ್ರು ರೊಕ್ಕ ತಿಂಗೋದಾರ್ತೇನು ನಡೆದೈತಲ್ಲ, ಇದು ಎರಡೂ ಕಡೆ ಅದೇ ನಡೆದದೆ. ಸ್ವಂತ ಖಾಸಗಿ ಆಸ್ತಿ ಮಾಡ್ಕೊಂಡಾರೆ. ಅದಕ್ಕೆ ಎರಡೂ ಟ್ರಸ್ಟ್ಗಳು ಹಂಗೆ ಅದಾವೆ. ಅದಕ್ಕೆ ಅವರಿಂದ ಏನು ಸಮಾಜಕ್ಕೆ ನ್ಯಾಯ ಸಿಗುವುದಿಲ್ಲ. ಇವತ್ತು ಯಾರು ಪ್ರಾಮಾಣಿಕರದಾರ ಸಮಾಜಕ್ಕಾಗಿ ಕೆಲಸ ಮಾಡೋಂಥವ್ರು ಇಲ್ಲಲ್ಲಿ. ಎಲ್ಲರೂ ತಮ್ಮ ಸ್ವಾರ್ಥಕ್ಕಾಗಿ ಈ ಟ್ರಸ್ಟ್ಗಳನ್ನು ನೋಡಿ ಸ್ವಂತ ತಮ್ಮ ಹೆಸರಲ್ಲೇ ಆಸ್ತಿ ಕಟ್ಕೊಂಡಾರೆ ಕೆಲವೊಂದು ಜನ. ಮತ್ತು ಈ ಸಮಾಜಕ್ಕೆ ಹೆಂಗೆ ಒಳ್ಳೇದಾಗ್ತದೆ? ಅದರಿಂದ ಏನು ಉಚ್ಚಾಟನೆ ಮಾಡಿದ್ರು ಉಚ್ಚಾಟನೆ ಮಾಡಿದವರು ಅವ್ರು ಇದ್ದಾರೆ, ಉಚ್ಚಾಟನೆ ಮಾಡಿದವರು ಉಚ್ಚಾಟನೆ ಮಾಡಿಸ್ಕೊಂಡವರು ಇಬ್ಬರು ಅವರೇ ಇದ್ದಾರೆ. ಯಾವ ಪೀಠ ನೋಡ್ರಿ, ಸಾಮಾಜಿಕವಾಗಿ ಅಲ್ಲಿ ಕಳಕಳಿ ಇಲ್ಲ. ಒಂದು ಏನಾಗಿದೆ ಅಂದ್ರೆ ಈ ಸರ್ಕಾರಗಳನ್ನು ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಟ್ರಸ್ಟ್ಗಳು ಇದ್ದಂಗೆ ಅದಾವೆ. 11 ಕೋಟಿ ರೂಪಾಯಿ ಕೊಟ್ಟಾರೆ ಹಿಂದೆ ಯಡಿಯೂರಪ್ಪ ಸರ್ಕಾರ. ಅದೆಲ್ಲ ಅದನ್ನು ಪೂರ್ತಿ ಫೇಕ್. ಇವನ್ ಗ್ರಾಮ ಪಂಚಾಯತಿ PDO ಸಹಿತ ಡುಪ್ಲಿಕೇಟ್ ಸಹಿ ಮಾಡ್ಯಾರ. ಎಲ್ಲ ಬಿಲ್ಲುಗಳು ಡುಪ್ಲಿಕೇಟು. ಮತ್ತು ಇವ್ರನ್ನ ಹೆಂಗೆ ನಂಬ್ತೀರಿ? ಈ ಟ್ರಸ್ಟ್ ಹೆಂಗೆ ಸಮಾಜಕ್ಕೆ ಒಳ್ಳೇದು ಮಾಡ್ತದೆ? ಈ ಕಡೆನೂ ಅದೇ, ಇದು ಕೂಡಲ ಸಂಗಮ ಇದೂ ಟ್ರಸ್ಟ್ನೂ ಅದೇ. ಅದು ಒಂದು ಖಾಸಗಿ ಆಸ್ತಿಯಾಗಿದೆ. ಅದರಿಂದ ಈ ಎರಡೂ ಟ್ರಸ್ಟ್ಗಳಿಂದ ಸಮುದಾಯಕ್ಕೇನೂ ಒಳ್ಳೆಯದಾಗೋದಿಲ್ಲ. ನನಗೆ ಕೇಳಿದ್ರೆ ಅವು ಎರಡೂ ಟ್ರಸ್ಟ್ಗಳ ಮೇಲೆ ಜನ ವಿಶ್ವಾಸ ತೆಗೆದು ಹಾಕಿದ್ದಾರೆ. ಅವ್ರ ಬಗ್ಗೆ, ಅಲ್ಲಿರುವ ಟ್ರಸ್ಟಿಗಳ ಬಗ್ಗೆ ಯಾರ್ದು ವಿಶ್ವಾಸ ಇಲ್ಲ. ಮತ್ತು ಸ್ವಾಮಿಗಳೂ ಅದೇ ರೀತಿ ನೋಡ್ಕೊಂಡಾರೆ. ಇವರೇನು ವಚನಾನಂದ ಏನು ಭಾಳ ಸತ್ಯ ಹರಿಶ್ಚಂದ್ರ ಏನಿಲ್ಲ. ಇವರು ಹಗರಣ ಮಾಡೋದವ್ರೆ, ಅವರು ಮಾಡೋದವ್ರೆ. ವಿಧಾನಸಭೆ ಒಳಗೆ ಇದನ್ನು ನಾನು ಪ್ರಸ್ತಾಪ ಮಾಡಬೇಕಂದೆ. ನಮ್ಮದೇ ಸರ್ಕಾರ ಇದ್ದರೂ ಉದ್ದೇಶಪೂರ್ವಕವಾಗಿ ಸ್ಪೀಕರಿಗೆ ಹೇಳಿ ವಿಧಾನಸಭೆಯಲ್ಲೇ ಚರ್ಚೆಗೆ ಬರಲಾರ್ದು ನೋಡಿಕೊಂಡ್ರು ನಮ್ಮವ್ರು BJP ಅವರು. ಯಾಕಂದರೆ ಇದ್ರೊಳಗೆ ಬೊಮ್ಮಾಯಿರು ರೊಕ್ಕ ಕೊಟ್ಟಾರೆ, ಯಡಿಯೂರಪ್ಪನೂ ರೊಕ್ಕ ಕೊಟ್ಟಾರೆ. ಪಂಚಮಸಾಲಿ ಸಮಾಜ ಭಾಳ ದೊಡ್ಡದಂತೇಳಿ ಒಂದು ಇವ್ರು ಬ್ಲ್ಯಾಕ್ ಮೇಲ್ ಮಾಡ್ಯಾರ. ಇವ್ರೇನು ಟ್ರಸ್ಟಿಗಳು ಅದಾರಲ್ಲ, ನಮ್ಮ 1 ಕೋಟಿ ಹುಟ್ಟದಾವು, ಅಟ್ಟದಾವು, ಇಟ್ಟದಾವು, ನಾವು ಮನಸ್ಸು ಮಾಡಿರಿ ಅವ್ರಿಗೆ ಹಾಕ್ತೀವಿ. ಇವ್ರು ಯಾರು ಇವ್ರ ಮನೆ ಬೆಕ್ಕ ನಾಯಿ ಸಹಿತ ಇವ್ರ ಮಾತು ಕೇಳೋದಿಲ್ಲ. ನೋಡ್ರಿ, ಅದೇ ಹೇಳ್ತೀನಲ್ಲ, ಈ ಎರಡೂ ಟ್ರಸ್ಟ್ನಾಗ ಬರೀ ಇದೇ ನಡೆದೈತಿ. ದೂರೇ ಕೊಟ್ಟಿಲ್ಲ ಅಂದಮ್ಯಾಗ ತನಿಖೆ ಆಗಲಿ, ಅದು ಯಾರು ಸಹಿ ಇದೆ, ಡುಪ್ಲಿಕೇಟ್ ಇದೆ, ಅವರು ಶಿಕ್ಷೆ ಆಗಲಿ. ನಾವೇನು ಯಾರ ಪರವಾಗಿ ಮಾತಾಡೋದಿಲ್ಲ. ಏನು ಈ ಸ್ವಾಮಿಗಳ ಮ್ಯಾಗ ಏನು ಆಪಾದನೆ ಬಂದಿಲ್ಲ, ಅದರಿಂದ ಅವ್ರು ಮುಕ್ತ ಆಗಬೇಕು. ಅವರು ನಾ ಏನೂ ಮಾಡಿಲ್ಲ ಅನ್ನೋಂಥದ್ದು ಸಮಾಜಕ್ಕೆ ಹೇಳ್ಬೇಕಟ್ಟೆ. ಅದಕ್ಕೆ ನಾ ಏನೋ ಅವ್ರಿಗೆ ಇವ್ರಿಗೆ ಸಪೋರ್ಟ್ ಮಾಡೋದಿಲ್ಲ.
ಇದ್ರೊಳಗೆ ಏನಾಗಿದೆ, ಡೂಪ್ಲಿಕೇಟ್ ಸಹಿ ಮಾಡಿ ಅಂತ ಹೇಳ್ತಾರೆ ಹೆಣ್ಮಗಳು. ನಾನು ವಿಡಿಯೋ ನೋಡಿದೆ. ಆದರೆ ಅದನ್ನು ಈಗಾಗಲೇ FIR ಆಗಿದೆ. ಪೊಲೀಸರು ಅದನ್ನು ತನಿಖೆ ಮಾಡ್ತಾ ಇದ್ದಾರೆ. ಪೊಲೀಸರು ವರದಿ ಏನು ಬರ್ತದೆ ನೋಡೋಣ. ಆದರೂ ಈ ಸ್ವಾಮಿಗಳಿಗೂ ಹೇಳಕ್ಕೆ ಬಯಸ್ತಾ ಇದ್ದೀನಿ, ಇದರಿಂದ ಮುಕ್ತ ಆಗಲಿಕ್ಕೆ ಏನೇನು ಮಾಡಬೇಕು, ಸಮಾಜಕ್ಕೆ ಏನು ನಿಮ್ಮದು ಒಂದು ರೀತಿ ಸಮಾಜದಲ್ಲಿ ಒಂದು ರೀತಿ ನಿಮ್ಮ ಬಗ್ಗೆ ಒಂದು ಸಂಶಯ ಮೂಡಿದಲ್ಲ, ಅದರಿಂದ ಹೊರಗೆ ಬರಬೇಕಾದ್ರೆ ನೀವು ಪ್ರಯತ್ನ ಮಾಡಿ. ಓಕೆ, ಥ್ಯಾಂಕ್ ಯು ಸರ್.